ರಾಮಾಯಣ ಡೇ 12 ಭರತನ ಅರಣ್ಯ ಪ್ರಯಾಣ ಮತ್ತು ರಾಮನ ಭೇಟಿಯ ನಿರೀಕ್ಷೆ. ಅಯೋಧ್ಯೆಯಲ್ಲಿ ನಡೆದ ದುಃಖಕರ ಘಟನೆಗಳನ್ನು ತಿಳಿದುಕೊಂಡ ನಂತರ ಭರತನ ಮನಸ್ಸು ನೋವಿನಿಂದ ತುಂಬಿರುತ್ತದೆ. ತಂದೆ ದಶರಥರ ಮರಣ ಮತ್ತು ರಾಮನ ವನವಾಸವು ಅವನಿಗೆ ಅಸಹ್ಯವಾಗುತ್ತದೆ. ಅವನು ಸ್ಪಷ್ಟವಾಗಿ ನಿರ್ಧಾರ ಮಾಡುತ್ತಾನೆ, ನಾನು ಈ ರಾಜ್ಯವನ್ನು ಸ್ವೀಕರಿಸುವುದಿಲ್ಲ. ರಾಮನೇ ನಮ್ಮ ನಿಜವಾದ ರಾಜ. ಅವನು ಅರಣ್ಯಕ್ಕೆ ಹೋಗಿ ರಾಮನನ್ನು ಹಿಂದಿರುಗಿಸಲು ತೀರ್ಮಾನಿಸುತ್ತಾನೆ. ಶತ್ರುಘ್ನ, ಗುರುಗಳು, ಸಚಿವರು ಮತ್ತು ಅನೇಕ ಜನರೊಂದಿಗೆ ಪ್ರಯಾಣ ಆರಂಭವಾಗುತ್ತದೆ. ಅವರು ಗಂಗಾ ನದಿಯ ತೀರಕ್ಕೆ ತಲುಪಿದಾಗ ನಿಷಾದರಾಜ ಗುಹ ಅವರನ್ನು ಭೇಟಿಯಾಗುತ್ತಾನೆ. ಮೊದಲಿಗೆ ಗುಹನು ಅನುಮಾನಪಡುತ್ತಾನೆ, ಇವನು ರಾಮನಿಗೆ ಹಾನಿ ಮಾಡಬೇಕೆಂದು ಬಂದಾನೋ? ಆದರೆ ಭರತನ ಕಣ್ಣೀರು ಮತ್ತು ನಿಷ್ಕಪಟ ಪ್ರೀತಿ ನೋಡಿ ಗುಹನ ಮನಸ್ಸು ಬದಲಾಗುತ್ತದೆ. ಅವನು ಅವರಿಗೆ ಸಹಾಯ ಮಾಡಿ ಗಂಗೆಯನ್ನು ದಾಟಲು ನೆರವಾಗುತ್ತಾನೆ. ಮುಂದೆ ಅವರು ಭರದ್ವಾಜ ಋಷಿಗಳ ಆಶ್ರಮಕ್ಕೆ ತಲುಪುತ್ತಾರೆ. ಭರತನು ತನ್ನ ಉದ್ದೇಶವನ್ನು ವಿವರಿಸಿದಾಗ ಋಷಿಗಳು ಅವನ ಧರ್ಮನಿಷ್ಠೆಯನ್ನು ಮೆಚ್ಚುತ್ತಾರೆ. ಅವರು ಚಿತ್ತಕೂಟದ ದಾರಿಯನ್ನು ತೋರಿಸುತ್ತಾರೆ. ಅಲ್ಲಿಯೇ ರಾಮ, ಸೀತಾ ಮತ್ತು ಲಕ್ಷ್ಮಣರು ವಾಸಿಸುತ್ತಿದ್ದಾರೆ. ಚಿತ್ತಕೂಟದ ಕಡೆಗೆ ಸಾಗುತ್ತಿರುವಾಗ ಭರತನ ಹೃದಯದಲ್ಲಿ ಉತ್ಸಾಹ ಮತ್ತು ವ್ಯಥೆ ಎರಡೂ ತುಂಬಿರುತ್ತವೆ. ಇನ್ನೇನು ಸ್ವಲ್ಪದಲ್ಲೇ ನಾನು ನನ್ನ ಅಣ್ಣ ರಾಮನನ್ನು ನೋಡಬಹುದು ಎಂಬ ನಿರೀಕ್ಷೆ ಅವನ ಮನಸ್ಸನ್ನು ತುಂಬುತ್ತದೆ. ಈ ಘಟನೆಯ ಸಂದೇಶ: ನಿಜವಾದ ಪ್ರೀತಿ ಮತ್ತು ಧರ್ಮ ಯಾವಾಗಲೂ ಸ್ವಾರ್ಥಕ್ಕಿಂತ ದೊಡ್ಡದು. ನಿಷ್ಠೆ ಮತ್ತು ಭಕ್ತಿ ಜೀವನದಲ್ಲಿ ಮಹತ್ವವಾದವು. ಸತ್ಯಕ್ಕಾಗಿ ಹೋರಾಡುವುದು ನಿಜವಾದ ಧರ್ಮ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ.